ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಒಂದು ಕಮ್ಯುನಿಕೇಶನ್ ಇಡಬೇಕಪ್ಪ ಅಂತಂದ್ರೆ ಮುಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಹೌದಾ, ಬಹಳ ಶಾರ್ಟ್ ಆಗಿ ಹೇಳ್ಬೇಕು, ವಿತ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕು. ಹೌದಾ, ಏನ್ ಹೇಳ್ತಾ ಇದೀವಲ್ಲ ಅದು ನಿಖರವಾಗಿರ್ಬೇಕು, ನೇರವಾಗಿರ್ಬೇಕು, ಕ್ಲಾರಿಟಿಯಿಂದ ಇರಬೇಕು. ಹೌದಾ, ಅವಾಗ ಏನಾಗುತ್ತೆ ಹೇಳ್ರಿ, ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗತ್ತಾ. ಸೊ ಇನ್ನು ಕೀ ಫ್ಯೂಚರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತಾರ. ಏನ್ ಹೇಳ್ರಿ, ಏನ್ ಕೀ ಫ್ಯೂಚರ್ಸ್ ಅಪ್ಪ? ವಾಟ್ ಆರ್ ದ ಕೀ ಫ್ಯೂಚರ್ಸ್ ಇನ್ ಕಮ್ಯುನಿಕೇಶನ್? ಓಕೆನಾ, ಎಕ್ಸಾಮ್ ಒಳಗಡೆ ನಾವು ಏನ್ ನೋಡ್ತೀವಿ ಹೇಳ್ರಿ, ಆಪ್ಷನ್ಸ್ ನ ABCD. ಓಕೆನಾ, ಸಮ್ ಟೈಮ್ಸ್ ನಿಮ್ಗೆ ಏನ್ ಅನ್ಸಿರ್ತದೆ ಹೇಳ್ರಿ, CR B. ಸೊ ಇವೆರಡು ಆನ್ಸರೇಬಲ್ ಅಪ್ಪ ಅನಿಸ್ತಾ ಇರ್ತದೆ, ಬಟ್ ನಾಟ್ ಕ್ಲಾರಿಟಿ. ನಿಮಗೆ ಏನಿರಲ್ಲ, ಇಲ್ಲಿ ಕ್ಲಾರಿಟಿ ಇರಲ್ಲ. ಹೌದಾ, ಅದೇ ನಿಮಗೆ ಕ್ಲಾರಿಟಿ ಇತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀರಿ ಹೇಳ್ರಿ, ಯಾವುದೇ ಒಂದು ಸಂಶಯ ಇಲ್ಲಾರ್ದು ಏನ್ ಮಾಡ್ತೀರಿ, ಆ ಆಪ್ಷನ್ ನ ಟಿಕ್ ಹಾಕ್ತೀರಿ. ಅಂದ್ರೆ ಅರ್ಥ ಏನ್ ಹೇಳ್ರಿ, ಅಲ್ಲಿ ಕ್ಲಾರಿಟಿ ಇರ್ಬೇಕಂತ. ವೆರಿ ವೆರಿ ಇಂಪಾರ್ಟೆಂಟ್. ಒನ್ ವರ್ಡ್ಸ್ ಏನ್ ಮಾಡ್ತಾವ ನಿಮ್ಗೆ ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾವ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಿಯಸ್. ಹೌದಾ, ಹೇಳಿದ್ರೆ ಸಂಕ್ಷಿಪ್ತವಾಗಿರ್ಬೇಕು. ಸೊ ನಾವ್ ಹೇಳ್ತಕ್ಕಂಥ ವಿಷಯ ಏನಾಗಿರ್ಬೇಕ್ರಿ, ಸೀದಾ ಮುಟ್ಟಿರ್ಬೇಕಲ್ಲಿ ಹೋಗಿ. ಹೌದಾ, ಊರ್ ಸುತ್ತಿ ಅದೇ ಮೈಲಾರಕ್ಕೆ ಬಂದಂಗಲ್ಲ, ಕರೆಕ್ಟ್ ಸೀದಾ ಹೋಗಿರ್ಬೇಕು. ನಮ್ ಪಾಯಿಂಟ್ ಎಲ್ಲಿ ಹೋಗ್ಬೇಕು, ಏನ್ ಹೇಳಕ್ ಕುಂತೀವಿ ಏನಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಅಂತಾರಾಷ್ಟ್ರೀಯ ರಿಲೇಷನ್ಸ್ ಒಳಗಡೆ, ಅಂತಾರಾಷ್ಟ್ರೀಯ ಸಂಬಂಧ ಒಳಗಡೆ ಹೆಂಗ್ ಬಿಹೇವಿಯರ್ ಆಗ್ತವೆ ಅಂದ್ರೆ ಗೆಸ್ಟರ್ಸ್. ಸೊ ಈಗ ನರೇಂದ್ರ ಮೋದಿ ಅವ್ರು ಏನ್ ಮಾಡಿರ್ತಾರೆ, ಒಂದು ದೇಶಕ್ಕೆ ವಿಸಿಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊರಿ. ಸೊ ಅವ್ರನ್ನ ಯಾವೊಂದು ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ಯಾರ ಸಮೇತ ವೆರಿ ಇಂಪಾರ್ಟೆಂಟ್. ಹೌದಾ, ಆಮೇಲೆ ಆ ದೇಶದ ಪ್ರೆಸಿಡೆಂಟ್ ಕೂಡ, ಪ್ರೈಮ್ ಮಿನಿಸ್ಟರ್ ಕೂಡ, ಇವ್ರು ಯಾವ ರೀತಿ ಬಿಹೇವಿಯರ್ ಮಾಡ್ಯಾರ ಇಂಪಾರ್ಟೆಂಟ್. ಇವನ್ ಏನಾಗ್ತಾವ್ರಿ, ನಾನ್ ವರ್ಬಲ್ ಎಫೆಕ್ಟಿವ್ ಕಮ್ಯುನಿಕೇಶನ್ಗೆ ನಮಗೆ ಹತ್ರ ಆಗಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಇದು, ಓಕೆನಾ, ಈ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಹೌದಾ, ಯಾರು ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಆ ಒಂದು ಬಿಹೇವಿಯರ್ ಒಳಗಡೆ ಏನಾಗುತ್ತೆ ನಮಗೆ ಗೊತ್ತಾಗ್ಬಿಡ್ತಾವ. ದೆನ್ ಅದಾದ್ ನೋಡ್ರಿ, ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಒಳಗಡೆ ನಾವು ಬಹಳ ವಿಧಾನಗಳನ್ನ ನೋಡ್ತೀವಿ. ಏನಪ್ಪಾ ಅಂತಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್, ಆಮೇಲೆ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಆಮೇಲೆ ಗ್ರೂಪ್ ಕಮ್ಯುನಿಕೇಶನ್. ಹೌದಾ, ಸೊ ಈ ರೀತಿಯ ಕಮ್ಯುನಿಕೇಶನ್ ಗಳನ್ನ ನಾವೆಲ್ಲ ನೋಡ್ತೀವಿ. ಸೊ ಇವತ್ತೇನ್ ನೋಡ್ತಿದೀವಪ್ಪ ಅಂತಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್. ಓಕೆನಾ, ಅಂದ್ರೆ ಪರಿಣಾಮಕಾರಿ ಸಂವಹನ ಅಂತಂದ್ರೆ ಏನು, ಹೌದಾ, ಅದರ ಮೀನಿಂಗ್ ಏನಪ್ಪಾ, ಅದನ್ನ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಹೌದಾ, ಬಹಳ ಸಿಂಪಲ್. ಏನಪ್ಪಾ ಅಂತಂದ್ರೆ ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕು ಅಂದ್ರೆ ಪರಿಣಾಮಕಾರಿ ಸಂವಹನ ಆಗ್ಬೇಕಪ್ಪ ಅಂತಂದ್ರೆ ಅದ್ರ ಮೂಲ ಉದ್ದೇಶ ಹೇಳ್ರಿ. ಸೊ ಒಂದು ಕಮ್ಯುನಿಕೇಶನ್ ಇಡ್ಬೇಕಪ್ಪ ಅಂತಂದ್ರೆ ಮುಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಹೌದಾ, ಬಹಳ ಶಾರ್ಟ್ ಆಗಿ ಹೇಳ್ಬೇಕು, ವಿತ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕು. ಹೌದಾ, ಏನ್ ಹೇಳ್ತಾ ಇದೀವಲ್ಲ ಅದು ನಿಖರವಾಗಿರ್ಬೇಕು, ನೇರವಾಗಿರ್ಬೇಕು, ಕ್ಲಾರಿಟಿಯಿಂದ ಇರಬೇಕು. ಹೌದಾ, ಅವಾಗ ಏನಾಗುತ್ತೆ ಹೇಳ್ರಿ, ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗತ್ತಾ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವರಲ್ಲಿ ಏನಾದ್ರೂ ಒಂದು ಬದಲಾವಣೆಗಳಾಗಬೇಕು. ಓಕೆನಾ, ಆ ಕಮ್ಯುನಿಕೇಶನ್ ಇಂದ ಏನಾಗ್ಬೇಕು ಹೇಳ್ರಿ, ಒಂದು ಬದಲಾವಣೆ ಆಗ್ಬೇಕು. ಅಂದ್ರೆ ಏನಾಗುತ್ತೆ ಹೇಳ್ರಿ, ಅಂದ್ರೆ ಒಂದು ಎಫೆಕ್ಟಿವ್ ಆಗಿದೆ. ಹೌದಾ, ಇದು ಒಂದು ಎಫೆಕ್ಟ್ ಬಿದ್ದಿದೆ ಅಂತ, ಇಂಪ್ಯಾಕ್ಟ್ ಆಗಿದೆ ಅನ್ನೋದೇನಾಗುತ್ತೆ ನಮಗೆ ಅರ್ಥ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಹೇಳ್ರಿ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೀ ಫ್ಯೂಚರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತಾರ. ಏನ್ ಹೇಳ್ರಿ, ಏನ್ ಕೀ ಫ್ಯೂಚರ್ಸ್ ಅಪ್ಪ? ವಾಟ್ ಆರ್ ದ ಕೀ ಫ್ಯೂಚರ್ಸ್ ಇನ್ ಕಮ್ಯುನಿಕೇಶನ್? ಓಕೆನಾ, ಸೊ ಫಸ್ಟ್ ಒನ್ ಬಂದ್ಬಿಟ್ಟು, ಸೊ ನಾವ್ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ಯಾರ, ಫಸ್ಟ್ ಒನ್ ಕ್ಲಾರಿಟಿ. ನಾನು ಬಹಳ ಸಲ ಹೇಳ್ತಿರ್ತೀನಿ, ಕ್ಲಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಎಕ್ಸಾಮ್ ಒಳಗಡೆ ನಾವು ಏನ್ ನೋಡ್ತೀವಿ ಹೇಳ್ರಿ, ಆಪ್ಷನ್ಸ್ ನ ABCD. ಓಕೆನಾ, ಸಮ್ ಟೈಮ್ಸ್ ನಿಮ್ಗೆ ಏನ್ ಅನ್ಸಿರ್ತದೆ ಹೇಳ್ರಿ, CR B. ಸೊ ಇವೆರಡು ಆನ್ಸರೇಬಲ್ ಅಪ್ಪ ಅನಿಸ್ತಾ ಇರ್ತದೆ, ಬಟ್ ನಾಟ್ ಕ್ಲಾರಿಟಿ. ನಿಮಗೆ ಏನಿರಲ್ಲ, ಇಲ್ಲಿ ಕ್ಲಾರಿಟಿ ಇರಲ್ಲ. ಹೌದಾ, ಅದೇ ನಿಮಗೆ ಕ್ಲಾರಿಟಿ ಇತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀರಿ ಹೇಳ್ರಿ, ಯಾವುದೇ ಒಂದು ಸಂಶಯ ಇಲ್ಲಾರ್ದು ಏನ್ ಮಾಡ್ತೀರಿ, ಆ ಆಪ್ಷನ್ ನ ಟಿಕ್ ಹಾಕ್ತೀರಿ. ಅಂದ್ರೆ ಅರ್ಥ ಏನ್ ಹೇಳ್ರಿ, ಅಲ್ಲಿ ಕ್ಲಾರಿಟಿ ಇರ್ಬೇಕಂತ. ಸೊ ಅಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ನಮಗೇನ್ ಬೇಕಲ್ರಿ, ಒಂದು ಕ್ಲಾರಿಟಿ ಬೇಕು. ನಾವೇನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳ್ರಿ, ಅದು ಕ್ಲಾರಿಟಿ ಆಗಿರ್ಬೇಕು, ಅದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ, ನಿಖರವಾಗಿ. ಅವಾಗ ಏನಾಗುತ್ತದು, ಕ್ಲಾರಿಟಿ ಆಗುತ್ತೆ. ಫಸ್ಟ್ ಒನ್. ದೆನ್ ಇದಾದ್ ನೋಡ್ರಿ, ಕಾನ್ಸಿಯಸ್ನೆಸ್. ಅಂದ್ರೆ ಕೊಡ್ತಕ್ಕಂಥ ವಿಷಯ ಏನಾಗಿರ್ಬೇಕು, ಸಂಕ್ಷಿಪ್ತವಾಗಿರ್ಬೇಕು. ಹೇಳಿದ್ರೆ ಪಾಯಿಂಟ್ ಟು ಪಾಯಿಂಟ್. ಹೌದಾ, ನಿಖರವಾಗಿರ್ಬೇಕು, ಸ್ಟೇಟ್ ಆಗಿರ್ಬೇಕು. ಅದ್ರದ್ದೇನ್ ಮೂಲ ಉದ್ದೇಶ, ಈ ಒಂದು ಕಮ್ಯುನಿಕೇಶನ್ ಏನಪ್ಪಾ ಅನ್ನೋದ್ರ ಬಗ್ಗೆ ಏನಾಗಿರ್ಬೇಕು, ನಿಮ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯಗಳನ್ನ ಕೊಡ್ಬೇಕು. ಆಮೇಲೆ ನೋಡ್ರಿ, ಕಂಪ್ಲೀಟ್ನೆಸ್. ಹೌದಾ, ಸಂಪೂರ್ಣತೆ ತುಂಬಿರ್ಬೇಕು ಆ ಒಂದು ವಿಷಯದೊಳಗಡೆ. ನಾವೇನ್ ಹೇಳಕ್ ಕುಂತೀವಿ, ಆ ವಿಷಯದಲ್ಲಿ ಏನೇನ್ ಒಳಗೊಂಡೈತಿ. ಹೌದಾ, ಈ ರೀತಿ ಹಲವಾರು ವಿಚಾರಗಳೇನಿರ್ಬೇಕು, ಇಲ್ಲಿ ಕಂಪ್ಲೀಟ್ನೆಸ್ ಆಗಿರ್ಬೇಕು.
ಅದರ ಸಂಪೂರ್ಣವಾಗಿ ನಾವು ಆ ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಆ ಸಂಪೂರ್ಣತೆಯನ್ನು ಕೊಡಬೇಕು. ದೆನ್ ಅದಾದ್ ನೋಡ್ರಿ ಕರ್ಟಸಿ ಅಂತ ಹೇಳ್ತಿದ್ರೆ ಸೌಜನ್ಯತವಾಗಿರ್ಬೇಕು, ವಿನಯಪೂರ್ವಕವಾಗಿರ್ಬೇಕು. ಯಾವಾಗ್ಲೂ ನಮ್ ಕಮ್ಯುನಿಕೇಶನ್ ಆಗಿರ್ಬೇಕು, ಏನೇ ಇರ್ಬೇಕು ಅದರಲ್ಲಿ ವಿನಯನು ಒಳಗೊಂಡಿರ್ಬೇಕು. ಹೌದಾ, ನಾವ್ ಹೇಳ್ತಕ್ಕಂಥದ್ದು ನೀಟಾಗಿ ಅವ್ರಿಗೆ ಏನ್ ಹೇಳ್ಬೇಕು, ಅರ್ಥ ಆಗ್ಬೇಕು. ಮತ್ತೆ ನಮ್ ಕಮ್ಯುನಿಕೇಶನ್ ಸ್ಕಿಲ್ ಹೆಂಗಿರ್ಬೇಕು ಹೇಳ್ರಿ, ಆ ಒಂದು ಸೌಜನ್ಯತವಾಗಿರ್ತಕ್ಕಂಥ ಒಳಗೊಂಡಾಗ ಮಾತ್ರ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಕ್ಕ ಸಾಧ್ಯ ಆಗುತ್ತೆ. ದೆನ್ ಅದಾದ್ ನೋಡ್ರಿ ಕನ್ಸಿಡರೇಷನ್, ಏನ ಪರಿಗಣಿಸ್ಬೇಕು, ಯಾವ್ದು ಪರಿಗಣಿಸಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಒಳಗೊಂಡಿರ್ತದೆ. ಸೊ ಇವೆಲ್ಲ ಕೀ ಫ್ಯೂಚರ್ಸ್. ದೆನ್ ಅದಾದ್ ನೋಡ್ರಿ ಕನ್ಕ್ರೇಟ್ನೆಸ್ ಅಂತ. ಸೊ ಇದು ವಾಸ್ತವಿಕ ಆಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತದೆ. ಹೌದಾ, ವಾಸ್ತವಿಕತೆ, ವಾಸ್ತವದ ಒಂದು ಅಂಶಗಳು. ಹೌದಾ, ಏನ್ ವಿಷಯವಾರು ಇರ್ತದ, ಆ ವಿಷಯವಾದ ರೂಪರೇಷೆಗಳೇನು, ಅದನ್ನ ಒಳಗೊಂಡಾಗ ಏನಾಗುತ್ತೆ ಹೇಳ್ರಿ, ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಕೊಹರೆನ್ಸ್ ಅಂತ. ನೋಡ್ರಿ ಇಲ್ಲಿ ಸುಸಂಬಂಧ ಅಂತ. ಹೌದಾ, ನೀವು ಒಂದ್ ವಿಷಯ ಹೇಳ್ತಾ ಇದ್ದೀರಪ್ಪ ಅಂದ್ರೆ ಈಗ ನೋಡ್ರಿ ಇಷ್ಟೆಲ್ಲ ಕೊಟ್ಟಾರ. ಹೌದಾ, ಇವೆಲ್ಲ ಏನದಲ್ರಿ ಸುಸಂಬಂಧ ಅವ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಅವ. ಹೌದಾ, ಈ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕಪ್ಪ ಅಂದ್ರೆ ನಮ್ಗೆ ಏನಿರ್ಬೇಕು, ಒಂದು ಕ್ಲಾರಿಟಿ ಇರಬೇಕು, ಸಂಕ್ಷಿಪ್ತವಾಗಿ ಹೇಳ್ಬೇಕು, ಒಂದು ಸಂಪೂರ್ಣವಾಗಿ ವಿಷಯವಾರವನ್ನು ಕೊಡಬೇಕು. ಹೌದಾ, ಹೇಳುವ ರೀತಿಯಲ್ಲಿ ಸಮೇತ ನಮಗೆ ಏನಿರ್ಬೇಕು, ಒಂದು ಸೌಜನ್ಯತೆ ಇರಬೇಕು. ಹೌದಾ, ಏನ್ ಹೇಳಕ್ ಕುಂತೀವಿ ಅದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಹೌದಾ, ಅಂದಾಗ ಏನಾಗುತ್ತೆ ಅದು ಪರಿಪೂರ್ಣವಾಗುತ್ತಾ, ಅದಾದ್ಮೇಲೆ ಏನಾಗುತ್ತೆ ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಕ ಸಾಧ್ಯ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಒನ್ ವರ್ಡ್ಸ್ ಏನ್ ಮಾಡ್ತಾವ್ರೆ ನಿಮ್ಗೆ ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾವ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಆಮೇಲೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಟಾಪಿಕ್ ದ 7 C's ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಏನಪ್ಪ 7 ಆಗಿರ್ತಕ್ಕಂಥ ಒಂದು ಸಂವಹನ ಒಂದು ರೂಪರೇಷೆಗಳು ನೋಡ್ತಿ. ಸೊ ಇಲ್ಲಿ ನಾನು ಹೇಳಿದ್ರಿ ಕ್ಲಾರಿಟಿ ಅಂತ ಇಲ್ಲಿ ಕ್ಲಿಯರ್. ಹೌದಾ, ಸೊ ಅದನ್ನೇ ಇಲ್ಲಿ ಏನ್ ಹೇಳ್ತಾರೆ, ಸ್ವಲ್ಪ ಡಿಫ್ರೆನ್ಸ್ ಮಾಡ್ಯಾರ ಅಷ್ಟೇ, ವೆರಿ ಸಿಂಪಲ್. ಸೊ ನೋಡ್ರಿ ಕ್ಲಿಯರ್ ಆಗಿರ್ಬೇಕು. ಏನ್ ಹೇಳಕ್ ಕುಂತೀವಿ, ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಕ್ ಕುಂತೀವಿ, ಅದ್ ಏನ್ ಆಗ್ತಿದೆ ಮುಂದೆ, ಅದ್ರದ ಪ್ರತಿಫಲಗಳು ಹೆಂಗಿರ್ತವ. ಹೌದಾ, ಅದ್ರ ಬಗ್ಗೆ ಏನಿರುತ್ತೆ ನಮಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಒಂದು ವಿಷನ್ ಇರ್ತದ. ಹೌದಾ, ಸೊ ಇದು. ಆಮೇಲೆ ಕಾನ್ಸಿಯಸ್. ಹೌದಾ, ಹೇಳಿದ್ರೆ ಸಂಕ್ಷಿಪ್ತವಾಗಿರ್ಬೇಕು. ಸೊ ನಾವ್ ಹೇಳ್ತಕ್ಕಂಥ ವಿಷಯ ಏನಾಗಿರ್ಬೇಕ್ರಿ, ಸೀದಾ ಮುಟ್ಟಿರ್ಬೇಕಲ್ಲಿ ಹೋಗಿ. ಹೌದಾ, ಊರ್ ಸುತ್ತಿ ಅದೇ ಮೈಲಾರಕ್ಕೆ ಬಂದಂಗಲ್ಲ, ಕರೆಕ್ಟ್ ಸೀದಾ ಹೋಗಿರ್ಬೇಕು. ನಮ್ ಪಾಯಿಂಟ್ ಎಲ್ಲಿ ಹೋಗ್ಬೇಕು, ಏನ್ ಹೇಳಕ್ ಕುಂತೀವಿ ಏನಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಈಗ ಟೈಮ್ ಏನಾಗುತ್ತೆ, ಫಸ್ಟ್ ಸೇವ್ ಆಗುತ್ತೆ. ಫಸ್ಟ್ ಟೈಮ್ ಸೇವ್ ಆಗುತ್ತೆ. ಆಮೇಲೆ ವಿಷಯ ಏನಾಗುತ್ತಾ ಸೀದಾ ಇಂಪ್ಯಾಕ್ಟ್ ಮಾಡುತ್ತ. ಹೌದಾ, ಸೊ ಇಂಪ್ಯಾಕ್ಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ನಮ್ಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತಾ, ಅದಕ್ಕೆ ಹೇಳ್ತಾರ. ದೆನ್ ಅದಾದ್ ನೋಡ್ರಿ ಕಾಂಕ್ರೀಟ್ ಅಂತ. ಸೊ ಇದು ಏನ್ ಮಾಡ್ತಪ್ಪ ಅಂತಂದ್ರೆ ವಾಸ್ತವಿಕ ಅಂಶಗಳ ಅವಲಿಗಳಲ್ಲಿ ನೋಡ್ರಿ ಬಂದಿದೆ. ಹೌದಾ, ಸೊ ಅಂದ್ರೆ ನಾವ್ ಏನ್ ಹೇಳ್ಬೇಕು, ಯಾವ ವಿಷಯ ಚರ್ಚೆ ಮಾಡಕ್ ಕುಂತೀವಿ ಅದ್ರ ಬಗ್ಗೆ ಗಮನ ಇರಬೇಕು. ಆಮೇಲೆ ಕರೆಕ್ಟ್ ಆಗಿರ್ಬೇಕು. ಹೌದಾ, ಸರಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅವಾಗ. ಅದನ್ನ ಕೋಹರೆಂಟ್. ಹೌದಾ, ಸೊ ಇದೇನ ಹೇಳ್ತಾರೆ ಹೇಳಿದ ಸುಸಂಬಂಧ ಅಂತ. ಹೌದಾ, ಅಂದ್ರೆ ಒಂದಕ್ಕೊಂದು ಏನಾಗಿರ್ತಾವ್ರಿ ಇಲ್ಲಿ ಲಿಂಕ್ ಆಗಿರ್ತಾವ. ಅದನ್ನ ನಾವ್ ಏನ್ ಮಾಡ್ಬೇಕ್ರಿ, ಒಳಗೊಂಡಾಗ ಮಾತ್ರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಮ್ಯುನಿಕೇಶನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೋಡ್ರಿ ಕಂಪ್ಲೀಟ್, ಸಂಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನ ಕೊಡೋದು ಓನ್ಲಿ. ಅದಾದ್ ನೋಡ್ರಿ ಇಲ್ಲಿ ಹೇಳಿದ್ ನೋಡ್ರಿ ಕಟಸಿ ಅಂತ, ಅದೇನಿದೆ ಕರ್ಟೆಸ್ನೆಸ್ ಅಂತ. ಹೌದಾ, ಅದು ಸೌಜನ್ಯ ಪೂರ್ವಕ ಆಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡಾಗ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಏನಾಗುತ್ತಾ ಎಫೆಕ್ಟಿವ್ ಆಗಕ ಸಾಧ್ಯ ಆಗುತ್ತಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಒಂದು ಡೈಗ್ರಾಮ್ ಹಾಕಿದೀನಿ. ಹೌದಾ, ಡೈಗ್ರಾಮ್ ಅದಕ್ಕಿಂತ ವೆರಿ ಕ್ಲಾರಿಟಿ ನಿಮ್ಗೆ ಇನ್ನೂ ಚೆನ್ನಾಗಿ ಸಬ್ಜೆಕ್ಟ್ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ಎಫೆಕ್ಟಿವ್ ಕಮ್ಯುನಿಕೇಶನ್. ಇವೆಲ್ಲ ಏನ್ ಹೇಳ್ರಿ, ಇವು ಹೆಂಗಿರ್ತಾವಪ್ಪ ಅಂದ್ರೆ ಐಡಿಯಾಲಜಿ ಆಗಿರ್ತಾವ, ಮತ್ತೆ ಒಂದು ವಿಷಯವಾದ ಥಿಯರಿ ಇದ್ದಂಗೆ ಇರ್ತಾವ. ಬಟ್ ನೀವು ಅದನ್ನ ಅದೇ ರೀತಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ನಿಮಗೆ ಅದು ಇಂಪ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ನೀವು ಅವಾಗ ಸ್ವಯಂ ಪ್ರೇರಿತವಾಗಿ ತಿಳ್ಕೊಂತೀರಿ. ಹೌದಾ, ನೋಡ್ರಿ ಇಲ್ಲಿ ಏನ್ ಹೇಳ್ತಾರಪ್ಪ ಎಫೆಕ್ಟಿವ್ ಕಮ್ಯುನಿಕೇಶನ್ ಒಳಗಡೆ. ನೋಡ್ರಿ ವರ್ಬಲ್ ಅಂಡ್ ನಾನ್ ವರ್ಬಲ್. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾತಾಡ್ತಿದ್ದೀನಿ, ಈಗ ಬರ್ದಿನ ಹಿಂಗ ಇದೇನಪ್ಪ ಇದು ಅಪ್, ಇದೇನ್ರಿ ಡೌನು. ಹೌದಾ, ಇವೆಲ್ಲ ಏನಾಗ್ತಾವ ನಾನ್ ವರ್ಬಲ್ ಆಗ್ತಾವ. ನಾನು ಏನ್ ಬರ್ದಿನಲ್ಲ ಇವೆಲ್ಲ ವರ್ಬಲ್ ಆಗ್ತಾವ. ಈ ರೀತಿಯ ಕಮ್ಯುನಿಕೇಶನ್ ಸಮಟೈಮ್ಸ್ ನಮ್ಗೊಂದ್ ಗೆಸ್ಚರ್ಸ್ ಏನಾಗ್ತಿರ್ತಾವ್ರಿ ಬಹಳ ಎಫೆಕ್ಟಿವ್ ಕೊಡ್ತಾವ. ಸೊ ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ, ಅಂತಾರಾಷ್ಟ್ರೀಯ ಸಂಬಂಧ ಒಳಗಡೆ ಹೆಂಗ್ ಬಿಹೇವಿಯರ್ ಆಗ್ತಾವ ಅಂದ್ರೆ ಗೆಸ್ಚರ್ಸ್. ಸೊ ಈಗ ನರೇಂದ್ರ ಮೋದಿ ಅವ್ರು ಏನ್ ಮಾಡಿರ್ತಾರೆ, ಒಂದು ದೇಶಕ್ಕೆ ವಿಸಿಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊರಿ. ಸೊ ಅವ್ರನ್ನ ಯಾವೊಂದು ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ಯಾರ ಸಮೇತ ವೆರಿ ಇಂಪಾರ್ಟೆಂಟ್. ಹೌದಾ, ಆಮೇಲೆ ಆ ದೇಶದ ಪ್ರೆಸಿಡೆಂಟ್ ಕೂಡ, ಪ್ರೈಮ್ ಮಿನಿಸ್ಟರ್ ಕೂಡ ಇವ್ರು ಯಾವ ರೀತಿ ಬಿಹೇವಿಯರ್ ಮಾಡ್ಯಾರ ಇಂಪಾರ್ಟೆಂಟ್. ಇವೆಲ್ಲ ಏನಾಗ್ತಾವ್ರಿ ನಾನ್ ವರ್ಬಲ್ ಎಫೆಕ್ಟಿವ್ ಕಮ್ಯುನಿಕೇಶನ್ಗೆ ನಮಗೆ ಹತ್ರ ಆಗಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಇದು ಓಕೆನಾ, ಈ ರೀತಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು.
ಹೌದಾ, ಯಾರು ಇಂಪಾರ್ಟೆಂಟ್ ಇಲ್ಲ ಅನ್ನೋದು ಆ ಒಂದು ಬಿಹೇವಿಯರ್ ಒಳಗಡೆ ಏನಾಗುತ್ತೆ ನಮಗೆ ಗೊತ್ತಾಗ್ಬಿಡ್ತವ. ದೆನ್ ಅದಾದ್ ನೋಡ್ರಿ ಕನ್ಸಿಸ್ಟೆನ್ಸಿ ಇನ್ ಟೀಚಿಂಗ್. ಹೌದಾ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕಂತಂದ್ರ ಪ್ರತಿ ಸಲ ಏನ್ ಹೇಳ್ಬೇಕಂದ್ರೆ ಟೀಚಿಂಗ್ ಒಳಗಡೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಅದು ಎಫೆಕ್ಟಿವ್ ಆಗುತ್ತೆ. ಈಗ ಒಬ್ಬ ಟೀಚರ್ ಬಂದು ಇವತ್ತೊಂದು ಟಾಪಿಕ್ ಹೇಳ್ರಿ, ನಾಳೆ ಒಂದ್ ಬೇರೆ ಟಾಪಿಕ್ ಹೇಳ್ತಾರ, ನಾಡ್ದೊಂದ್ ಬೇರೆ ಟಾಪಿಕ್ ಹೇಳ್ತಾರಪ್ಪ ಅಂತಂದಾಗ ಏನಾಗುತ್ತೆ ಹೇಳ್ರಿ, ನಿಮ್ಮ ಆಸಕ್ತಿ ಏನಾಗುತ್ತಾ ಕಡಿಮೆ ಆಗುತ್ತಾ, ಮತ್ತೆ ವಿಷಯ ಸಮೇತ ಜ್ಞಾನ ಏನಾಗುತ್ತಾ ಕಡಿಮೆ ಹೋಗುತ್ತಾ, ಆ ಒಂದು ಎಫೆಕ್ಟಿವ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಹೌದಾ, ಅದೇ ಈ ಒಂದ್ ವಿಷಯ ಹಿಡ್ಕೊಂಡ್ರಪ್ಪ ಅಂದ್ರೆ ಅದ್ ಮುಗಿಸೋವರೆಗೆ ಏನಾಗ್ಬಾರ್ದು, ಬಿಡ್ಬಾರ್ದು. ಹೌದಾ, ಅಂದಾಗ ಈಗ ನಾನು ಕಮ್ಯುನಿಕೇಶನ್ ಹೇಳಕ್ ಬಂದಿಲ್ರಿ, ಇವತ್ತು ಕಮ್ಯುನಿಕೇಶನ್ ಹೇಳ್ತನ, ನಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಳ್ತನು, ನಾಡ್ದ ಹೈಯರ್ ಎಜುಕೇಶನ್ ಹೇಳ್ತನ ಅಂತಂದಾಗ ನಿಮ್ಗೇನಾಗುತ್ತೆ ಹೇಳ್ರಿ, ಡೈವರ್ಷನ್ಸ್ ಹಾಕೊಂಡ್ಬಿಡುತ್ತೆ. ಅದೇ ಕಮ್ಯುನಿಕೇಶನ್ ಇದಾದ್ಮೇಲೆ ಇದಪ್ಪ, ಇದಾದ್ಮೇಲೆ ಒಂದು ಡೈಗ್ರಾಮ್ ಬರ್ತದೆ ಮೈಂಡ್ ಒಳಗಡೆ, ಒಂದು ಮೈಂಡ್ ಮ್ಯಾಪ್ ಅಂತ ಬರ್ತದೆ. ಅದೇನಾಗುತ್ತೆ ಕನ್ಸಿಸ್ಟೆನ್ಸಿಯಿಂದ ಟೀಚಿಂಗ್ ಮಾಡೋದ್ರಿಂದ ಏನಾಗುತ್ತಾ ಒಂದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ. ಇದು ಎಫೆಕ್ಟಿವ್ ಕಮ್ಯುನಿಕೇಶನ್. ನೋಡ್ರಿ ನೆಕ್ಸ್ಟ್ ಪರ್ಪಸ್ಫುಲ್, ಒಂದು ಉದ್ದೇಶಪೂರ್ವಕವಾಗಿರ್ತಕ್ಕಂಥದ್ದು. ನಾವ್ ಎದಕ್ಕೆ ಹೇಳಕ್ ಕುಂತೀವಲ್ರಿ, ಈಗ ಇದೇ ಒಂದು ಈಗ ನಾವು ಎಫೆಕ್ಟಿವ್ ಕಮ್ಯುನಿಕೇಶನ್ ಹೇಳೋದು, ವಾಟ್ ಇಸ್ ದ ಏಮ್, ಏನಪ್ಪಾ ಇದ್ರ ಉದ್ದೇಶ ಏನು, ಇದ್ರ ವಿಷನ್ ಏನಪ್ಪಾ ಅಂತಂದ್ರೆ ಏನ್ ಹೇಳ್ರಿ, ಎಕ್ಸಾಮ್ ಒಳಗಡೆ ಈ ಟಾಪಿಕ್ ಬಂದ್ರೆ ನಮ್ಗೆ ಏನ್ ಮಾಡ್ಬೇಕ್ರಿ, ನಾವು ಇಲ್ಲಿ ಕ್ಲಾರಿಟಿಯಿಂದ ರೈಟ್ ಮಾರ್ಕ್ ಹಾಕ್ಬೇಕು, ನಮಗೆ ಇಲ್ಲಿ ಮಾರ್ಕ್ಸ್ ಬರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಹೌದಾ, ಅದಕ್ಕೋಸ್ಕರ ಪರ್ಪಸ್ಫುಲ್ ಅಂದ್ರೆ ಉದ್ದೇಶಪೂರ್ವಕವಾಗಿ ನಡೀತಕ್ಕಂಥದ್ದು. ಆಮೇಲೆ ಕಲ್ಚರಲ್ ನಾಲೆಡ್ಜ್, ಬರೀ ನಿಮಗೆ ಕನ್ಸಿಸ್ಟೆನ್ಸಿ ವರ್ಬಲ್ ಪರ್ಪೋಸ್ ಇದ್ರೆ ನಡೀತದ. ಸೊ ನೀವ್ ಏನ್ ಹೇಳಕ್ ಕುಂತೀರಿ, ಯಾವ ವಿಷಯ ಮಾತಾಡಕ್ ಕುಂತೀರಿ, ಅದ್ರ ಬಗ್ಗೆ ನಿಮಗೆ ಒಂದು ಜ್ಞಾನ ಇರ್ಬೇಕಲ್ರಿ. ಹೌದಾ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಜ್ಞಾನ. ಈಗ ನಾನು ಮಾತಾಡ್ತಿದ್ದೀನಪ್ಪ, ಸೊ ನಾನೀಗ ಇಂಗ್ಲಿಷ್ ಬರ್ತೀನಿ, ಕೆಲವೊಬ್ಬರಿಗೆ ಇಂಗ್ಲಿಷ್ ಟಫ್ ರೀ, ಇದು ಹೆಂಗ್ ಓದ್ಕೋಬೇಕು, ಹೆಂಗ್ರಿ ಅಂತ ಅನ್ಕೊಂತಿರ್ತೀರಿ. ಸೊ ನಾನು ಇಂಗ್ಲಿಷ್ ಬರ್ ಕನ್ನಡ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇಂಗ್ಲಿಷ್ನು ಒಂದಿಷ್ಟು ಅರ್ಥ ಆಗತ್ತಾ, ಕನ್ನಡ ಹೇಳೋದ್ರಿಂದ ನಿಮಗೆ ಇನ್ನೂ ಪರಿಪೂರ್ಣವಾಗಿ ಒಂದು ಗ್ರಿಪ್ ಬರಕ್ ಸಾಧ್ಯ. ಈಗ ಇಂಗ್ಲಿಷ್ ಕಲಿಯತಕ್ಕಂಥ ವಿಷಯ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಹೇಳ್ರಿ, ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಹೌದಾ, ಇದರಿಂದ ಏನಾಗುತ್ತಾ, ಅಲ್ಲಿ ಏನ್ ನಡೆಯಕ್ ಕುಂತೈತಿ ನಿಮ್ಮ ಒಂದು ಹಾವಭಾವಗಳನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೊಂಡು ಏನಾಗುತ್ತೆ, ನಾವು ಅದ್ರ ಪೂರ್ವಕವಾಗಿ ಹೇಳಕ ಸಾಧ್ಯ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನೋಡ್ರಿ, ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ ಕ್ಲಿಯರ್. ಹೌದಾ, ಒಂದ್ ಭಾಷೆ ಮೇಲೆ ಏನಿರ್ಬೇಕು ಹೇಳ್ರಿ, ಹಿಡಿತಾ ಇರಬೇಕು. ಯಾವ್ದಾದ್ರು ಒಂದು ಭಾಷೆ ಆದ್ರೆ ನೀವೇನಿರ್ಬೇಕು, ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಅದ್ರ ಬಗ್ಗೆ ನಿಮಗೆ ಅರಿವಿರ್ಬೇಕು. ಅಂದಾಗ ಯಾವುದೇ ವಿಚಾರವನ್ನು ನೀವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಚೆನ್ನಾಗಿ ತಿಳ್ಕೊಂಡಿನಪ್ಪ ಅಂತಂದಾಗ ಇಂಗ್ಲಿಷ್ ಒಳಗಡೆ ಒಂದ್ ವರ್ಡ್ ಸಿಕ್ಕರೆ ಸಾಕು, ನಾವೇನ್ ಮಾಡ್ಬೋದ್ರಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ಬೋದು ಕನ್ನಡದೊಳಗಡೆ. ಹೌದಾ, ಆ ರೀತಿಯ ಒಂದು ನಾಲೆಡ್ಜ್ ಸ್ಕಿಲ್ ಬೆಳೆಸ್ಕೋಬೇಕು ಯಾವುದೇ ವಿಷಯಗಳು. ಒಟ್ಟು ಲ್ಯಾಂಗ್ವೇಜ್ ಏನಾಗುತ್ತೆ ರೀ, ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡ್ರಿ, ಸಬ್ಜೆಕ್ಟ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾ ಎಫೆಕ್ಟಿವ್ ಕಮ್ಯುನಿಕೇಶನ್ ಹೇಳಕ್ ಕುಂದಿನ ಅಂತಂದ್ರಿ, ಜಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಹಿಂಗ್ರಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಮುಗಿದು ಹೋಗ್ತಿತ್ತು. ಬಟ್ ಇದೆಲ್ಲ ಬೇಕಾ, ಇದಕ್ಕೇನಂತಾರ್ರಿ, ಸಬ್ಜೆಕ್ಟ್ ನಾಲೆಡ್ಜ್ ಅಂತಾರ. ಹೌದಾ, ವಿಷಯ ಜ್ಞಾನ ಅಂತಾರ. ನೀ ಯಾವ್ದೇ ಒಂದು ವಿಷಯವನ್ನು ಹೇಳ್ಬೇಕಪ್ಪ, ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಹೇಳ್ಬೇಕಪ್ಪ ಅಂತಂದಾಗ ಏನಾಗುತ್ತೆ ಹೇಳ್ರಿ, ಆ ವಿಷಯ ಜ್ಞಾನವನ್ನು ಮೊದಲು ನೀವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಅಂದಾಗ ಒಬ್ರಿಗೆ ಇನ್ನೂ ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಏನಾಗುತ್ತೆ ರೀ, ಆ ಒಂದು ಕಮ್ಯುನಿಕೇಶನ್ ಏನಾಗುತ್ತಾ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಇದು ಓನ್ಲಿ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಚಾಪ್ಟರ್ ಒಳಗೆ ಅಷ್ಟೇ ಬರುತ್ತಾ? ನೋ, ಇಟ್ ಈಸ್ ಇನ್ಕ್ಲೂಡಿಂಗ್. ಸೊ ಏನ್ ಹೇಳ್ರಿ, ಟೀಚಿಂಗ್ ಅಪ್ಟಿಟ್ಯೂಡ್ ಒಳಗೆ ಸಮೇತ ನಾವ್ ಇದನ್ನ ನೋಡ್ತೀವಿ. ಹೌದಾ, ವಿದ್ಯಾರ್ಥಿಗಳಿಗೆ ಹಂಗ ಎಫೆಕ್ಟಿವ್ ಆಗಿ ನಾವು ಕ್ಲಾಸ್ ರೂಮ್ ಒಳಗಡೆ ಕಮ್ಯುನಿಕೇಶನ್ ಕೊಡಬೇಕು. ಹೌದಾ, ಹೆಂಗ್ ಹೇಳ್ಬೇಕು, ಈ ಕನ್ಸಿಸ್ಟೆನ್ಸಿ ಹೇಳ್ರಿ, ಟೀಚರ್ ನಾ ಮೆನ್ಷನ್ ಮಾಡಿದ್ದೆ. ಹೌದಾ, ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಮಾಡ್ಬೋದ್ರಿ, ಡೈಲಿ ಡೇ ಬೈ ಡೇ ಅವ್ರ ಉದ್ದೇಶ ಏನು, ಹುಡುರಲ್ಲಿ ಒಂದು ಮೌಲ್ಯಮಾಪನ ತರೋದು. ಹೌದಾ, ಆಮೇಲೆ ಅಲ್ಲಿರ್ತಕ್ಕಂಥ ಕಲ್ಚರ್ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನೋ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾಗಿರ್ತಕ್ಕಂಥ ವಿಷಯ, ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅನ್ನೋದ್ರ ಮೇಲೆ ಹೇಳ್ಬೇಕ್ರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವ್ ಹೇಳ್ತಕ್ಕಂಥ ವಿಷಯದೊಳಗಡೆ ನಮ್ಗೆ ಎಷ್ಟು ಜ್ಞಾನ ಐತಿ ಅದಕ್ಕಿಂತ ಡೇ ಬೈ ಡೇ ಏನಾಗಬೇಕು, ಇಂಕ್ರೀಸ್ ಆಗಿ ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ವರ್ಬಲ್ ನಾನ್ ವರ್ಬಲ್, ಸಮ್ಟೈಮ್ಸ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರ್ರಿ, ಏನೋ ಹೇಳಕ್ ಕುಂತಾರಪ್ಪ, ಕೆಲವೊಬ್ರು ನಿದ್ದೆ ಮಾಡ್ತಾ ಇರ್ತಾರ. ಅಂತಾರೆಲ್ಲ ಎಚ್ಚರ ಓಡಿಸ್ಬೇಕಂದ್ರೆ ಏನ್ ಹೇಳ್ಬೇಕು ಹೇಳ್ರಿ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಬೇಕು. ಏನಪ್ಪಾ, ಒಂದ್ ಮ್ಯಾಪ್ ಹಾಕೋದಾಗಿರ್ಬೋದು, ಒಂದ್ ಡೈಗ್ರಾಮ್ ಬಿಡಿಸೋದಾಗಿರ್ಬೋದು. ಹೌದಾ, ಒಂದ್ ಏನೋ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಒಂದ್ ಯಾವ್ದೋ ಆಕ್ಟಿಂಗ್ ತರ ಆಕ್ಟ್ ಮಾಡೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ರೀ, ಆ ಕಮ್ಯುನಿಕೇಶನ್ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಆ ವಿದ್ಯಾರ್ಥಿಗಳ ಗಮನ ಸೆಳೆದಕ್ಕೆ ಸಾಧ್ಯ ಆಗುತ್ತೆ, ಅವ್ರ ಮನದೊಳಗ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಓಕೆ, ಅರ್ಥ ಆಯ್ತಲ್ರಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಅಂದ್ರ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನ ಒಳಗೊಂಡಾಗ ಏನಾಗುತ್ತೆ, ಇದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಓಕೆನಾ. ಟುಡೇ ಆಲ್ ಅಬೌಟ್ ಎಕ್ಸ್ಪ್ಲೇನ್ ದಟ್ ದ ಓನ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಬರ್ತದ, ಗ್ರೂಪ್ ಕಮ್ಯುನಿಕೇಶನ್ಸ್ ಬರ್ತಾವ. ಹೌದಾ, ಅದನ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಆಲ್.
ಥ್ಯಾಂಕ್ ಯು ಸೋ ಮಚ್.